ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ರಾಜಕೀಯದಲ್ಲಿ ಲೋಕಸಭೆ ಚುನಾವಣೆಯ ಬಳಿಕ ಚನ್ನಪಟ್ಟಣ ಉಪಚುನಾವಣೆಯ ಕಾವು ರಂಗೇರಿದೆ. ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ಗಾಗಿ ಮೈತ್ರಿ ನಾಯಕರಲ್ಲಿಯೇ ಜಟಾಪಟಿ ಜೋರಾಗಿದೆ. ಚನ್ನಪಟ್ಟಣ ಟಿಕೆಟ್ ಕುರಿತು ಬಿಜೆಪಿ ಮುಖಂಡ ಸಿಪಿ ಯೋಗೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ಇತ್ತ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕೂಡ ತಾವು ಟಿಕೆಟ್ ಆಕಾಂಕ್ಷಿಗಳು ಎಂದು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬೊಂಬೆ ನಗರಿಗಳ ರಾಜಕೀಯ ಗದ್ದುಗೆ ಯಾರಿಗೆ ಈ ಬಾರಿ? ಆ ಬಗ್ಗೆ ಹೇಳ್ತೀವಿ ನೋಡಿ. ಹೌದು, ಬೊಂಬೆ ನಾಡಿನಲ್ಲಿ ಆಧಿಪತ್ಯ ಸಾಧಿಸಲು ತ್ರಿಕೋನ ಸ್ಪರ್ಧೆ ಏರ್ಪಡುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತವೆ. ಚನ್ನಪಟ್ಟಣ ಉಪಕದನದಲ್ಲಿ ಯಾರಾಗ್ತಾರೆ ದೋಸ್ತಿ ಅಭ್ಯರ್ಥಿ ಎಂಬ ಪ್ರಶ್ನೆ ಇದೀಗ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಈ ಮಧ್ಯೆ ದಳಪತಿ ಪುತ್ರನ ನಡೆ ಸೈನಿಕನಿಗೆ ಟಕ್ಕರ್ ಕೊಡುವಂತಿದೆ. ಸಿಪಿ ಯೋಗೇಶ್ವರ್ ಅಖಾಡದಲ್ಲಿ ಕುಮಾರಸ್ವಾಮಿ ಸುಪುತ್ರ ಎಂಟ್ರಿ ಕೊಡ್ತಿರುವುದು ಕದನ ಕೌತುಕ ಹೆಚ್ಚಿಸಿದೆ. ರಾಜಕೀಯದ ದೇವ ಮೂಲೆಯನ್ನ ಕೈವಶ ಮಾಡಿಕೊಳ್ಳಲು ರಣತಂತ್ರಗಳೇ ನಡೆದಿವೆ. ಬೈ ಎಲೆಕ್ಷನ್ಗೆ ಡೇಟ್ ಫಿಕ್ಸ್ ಆಗದೆ ಇದ್ರೂ ಕೂಡ ಈಗಲೇ ಪೈಪೋಟಿ ಹೆಚ್ಚಾಗಿದೆ. ಇದು ದೋಸ್ತಿ ಕಾಂಗ್ರೆಸ್ ನಡುವಿನ ಕದನ ಅನ್ನೋದಕ್ಕಿಂತ ಮೈತ್ರಿ ನಾಯಕರ ಮಧ್ಯೆ ಫೈಟ್ ನಡೆದಂತಿದೆ. ತಮ್ಮ ಪುತ್ರನನ್ನ ಕಣಕ್ಕಿಳಿಸಲು ದಳಪತಿ ದಂಡಯಾತ್ರೆ ಮಾಡ್ತಿದ್ರೆ ತಾವೇ ಅಖಾಡಕ್ಕೆ ಧುಮುಕಲು ಸೈನಿಕ ಶತ ಪ್ರಯತ್ನ ನಡೆಸಿದ್ದಾರೆ. ಅದರಂತೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಖಾಡದಲ್ಲಿ ಡಿಕೆ ಬ್ರದರ್ಸ್ ಎಂಟ್ರಿ ಕೊಟ್ಟು ಒಂದು ಸುತ್ತಿನ ಕಾರ್ಯತಂತ್ರ ಕೂಡ ಹೆಣೆದಿದ್ದಾರೆ. ಇಬ್ಬರಲ್ಲಿ ಒಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಆಗುತ್ತಾರೆ ಅಂತಲೇ ಎಲ್ಲೆಡೆ ಚರ್ಚೆಗಳು ಶುರುವಾಗಿವೆ. ಈ ಮಧ್ಯೆ ದೋಸ್ತಿಯಲ್ಲೇ ಚನ್ನಪಟ್ಟಣ ಟಿಕೆಟ್ ಕುಸ್ತಿ ಶುರುವಾಗಿದೆ. ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಇತ್ತ ನಿಖಿಲ್ ಕುಮಾರಸ್ವಾಮಿ ಕೂಡ ಟಿಕೆಟ್ ಕದನಕ್ಕೆ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ. ಇನ್ನು ಈಗಾಗಲೇ ಯೋಗೇಶ್ವರ್ ದೆಹಲಿ ಯಾತ್ರೆ ಕೈಗೊಂಡಿರುವ ಟೈಮ್ನಲ್ಲೇ ನಿಖಿಲ್ ಚನ್ನಪಟ್ಟಣ ಸಂಚಾರ ಮಾಡ್ತಿದ್ದಾರೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಈ ಟಿಕೆಟ್ ಪೈಪೋಟಿಯ ಮಧ್ಯೆ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ ಲೆಟ್ಸ್ ವೇಟ್ ಅಂಡ್ ವಾಚ್ ಅಂತ ರಾಮನಗರ ಜನ ಅಂತಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.